ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಉಲ್ಬಾಳೆ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BS6M NEP-ಯಲ್ಲಿ ಬರತಕ್ಕಂಥ ಪರಿಸರ ಅರ್ಥಶಾಸ್ತ್ರ, ಎಕನಾಮಿಕ್ಸ್ ಆಫ್ ಎನ್ವೈರನ್ಮೆಂಟ್ ನಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಒಂದು ಅಂಶವನ್ನ ಇಲ್ಲಿ ವಿವರಿಸ್ತಾ ಇದ್ದೀನಿ. 15 ಅಂಕಕ್ಕೆ ಬರ್ತಕ್ಕಂಥ ಪ್ರಮುಖವಾದ ಒಂದು ಅಂಶ ಯಾವ್ದ್ರಿ? ಭಾರತದಲ್ಲಿ ಪರಿಸರ ಸಮಸ್ಯೆಗಳನ್ನು ಬಿಂಬಿಸುವ ಪ್ರಮುಖ ಸಂಗತಿಗಳು. ಅಂದ್ರೆ ಭಾರತದಲ್ಲಿ ಪರಿಸರ ಸಮಸ್ಯೆಗಳನ್ನ ಬಿಂಬಿಸ್ತಕ್ಕಂಥ ಪ್ರಮುಖ ಸಂಗತಿಗಳು ಯಾವ್ಯಾವ ಬರ್ತಾವ ಅದ್ರ ಬಗ್ಗೆ ಈ ಕ್ಲಾಸ್ ನಲ್ಲಿ ವಿವರಿಸ್ತಾ ಹೋಗ್ತೀನಿ. ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಭೂಶೀತಲತೆ ಅಂತ ಬರ್ತದ. ಅಂದ್ರೆ ಭೂಶೀತಲತೆ ಅಂದ್ರೇನ? ಅಂದ್ರೆ ಭೂಮಿಯ ಸವೆತ, ಭೂಸಾರ ಕ್ಷೀಣಿಸುವಿಕೆ, ಫಲವತ್ತಾದ ಭೂಮಿ ಪಾಳು ಭೂಮಿ ಆಗ್ತಕ್ಕಂಥದ್ದು ಮತ್ತು ಮರುಭೂಮಿಯಾಗಿ ಪರಿವರ್ತನೆಗೊಳ್ತಕ್ಕಂಥದ್ದು ಮುಂತಾದ ಸಂಗತಿಗಳಿಗೆ ಭಾರತದಲ್ಲಿ ಕೂಡ ನಿರಂತರವಾಗಿ ನಡೆದೈತಿ. ಸಾಗುವಳಿಗೆ ಒಳಪಟ್ಟಿರುವ 340 ದಶಲಕ್ಷ ಹೆಕ್ಟರ್ ಭೂಮಿ ಪ್ರದೇಶದಲ್ಲಿ 175 ದಶಲಕ್ಷ ಹೆಕ್ಟರ್ ಪ್ರದೇಶ ಭೂಶೀತಲತೆಗೆ ಒಳಗಾಗೈತಿ ಅಂತ ಹೇಳ್ತಾರೆ. ಅಂದ್ರೆ ಭೂಮಿಯ ಒಂದು ಸವೆತ, ಭೂಮಿಯ ಒಂದು ಫಲವತ್ತತೆ ಪಾಳು ಬೀಳ್ತಕ್ಕಂಥದ್ದು, ಭೂಮಿಯ ಸಾರ ಕ್ಷೀಣಿಸ್ತಕ್ಕಂಥದ್ದಕ್ಕೆ ನಾವು ಭೂಶೀತಲತೆ ಅಂತ ಕರಿತೀವಿ. ಅಂದ್ರೆ ಭೂಮಿ ತನ್ನ ಫಲವತ್ತಾದ ಅಸ್ತಿತ್ವವನ್ನ ಕಳೆದುಕೊಳ್ತಾ ಬರ್ತದ. ಅಂದ್ರೆ ಭೂಮಿ ಸವೆತ ಆಗ್ತಕ್ಕಂಥದ್ದು, ಭೂಸಾರ ಕ್ಷೀಣಿಸ್ತಕ್ಕಂಥದ್ದಾಗ್ಲಿ, ಅದರ ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಕ್ಕಂಥದ್ದು, ಆಮೇಲೆ ಭೂಮಿ ಪಾಳು ಭೂಮಿಯಾಗಿ ಮಾರ್ಪಾಡಾಗ್ತಕ್ಕಂಥದ್ದು, ಇವೆಲ್ಲ ಕೂಡ ಕಂಡು ಬರ್ತಾವ. ಮತ್ತು ಭಾರತದಲ್ಲಿ ಕೂಡ ನಿರಂತರವಾಗಿ ನಡೆದೈತಿ. ಇದು ಸಾಗುವಳಿ ಭೂಮಿಯಲ್ಲಿ ಇರತಕ್ಕಂಥ 340 ದಶಲಕ್ಷ ಹೆಕ್ಟರ್ ಭೂಮಿಯಲ್ಲಿ ಭೂ ಪ್ರದೇಶದಲ್ಲಿ 175 ದಶಲಕ್ಷ ಹೆಕ್ಟರ್ ಪ್ರದೇಶ ಕೂಡ ಭೂಶೀತಲಕ್ಕೆ ಒಳಗಾಗೈತಿ ಅಂತ ಹೇಳ್ಬೋದು. ಇದು ಒಂದು ಪ್ರಮುಖವಾಗಿ. ಮತ್ತು ಭೂಶೀತಲತೆ ದರವು ಸಹ ಬಹಳ ಹೆಚ್ಚಿನದಾಗಿದೆ. ಪ್ರತಿ ವರ್ಷ ಕೂಡ 2.5 ದಶಲಕ್ಷ ಹೆಕ್ಟರ್ ಅಂದ್ರೆ ಭಾರತದ ಒಟ್ಟು ಭೂ ಪ್ರದೇಶ ಸುಮಾರು 1% ಪ್ರದೇಶ ಕೂಡ ಪಾಳು ಭೂಮಿಯಾಗಿ ಪರಿವರ್ತನೆಗೊಳ್ತಾ ಇದೆ ಅಂತ ಹೇಳ್ತಾರೆ. ಆಮೇಲೆ 175 ದಶಲಕ್ಷ ಹೆಕ್ಟರ್ ಭೂ ಪ್ರದೇಶದಲ್ಲಿ 90 ದಶಲಕ್ಷ ಹೆಕ್ಟರ್ ಪ್ರದೇಶವು ಸಂಪೂರ್ಣವಾಗಿ ಅನುತ್ಪಾದಕವಾಗೈತಿ ಅಂತ ಹೇಳ್ತಾರೆ. ಅಂದ್ರೆ ಇದು ಭೂಶೀತಲತೆ ಹೆಚ್ಚಾದಂಗ ಇಲ್ಲಿ ಪ್ರತಿ ವರ್ಷ ಕೂಡ 2.5 ದಶಲಕ್ಷ ಹೆಕ್ಟರ್ ಭೂಮಿ ಕೂಡ ಏನಾಗ್ತದ, ಮರುಭೂಮಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಮತ್ತು ಇಲ್ಲಿ ಪಾಳು ಬೀಳ್ತಾ ಇದೆ. ಅದೇ ರೀತಿ 175 ದಶಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಭೂ ಪ್ರದೇಶದಲ್ಲಿ 90 ದಶಲಕ್ಷ ಹೆಕ್ಟರ್ ಪ್ರದೇಶವು ಕೂಡ ಸಂಪೂರ್ಣವಾಗಿ ಅನುತ್ಪಾದಕ ಆಗೈತಿ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಉತ್ಪಾದನೆಗೆ ಬೇಕಾದಂತ ಯೋಗ್ಯ ಭೂಮಿನೇ ಏನಾಗ್ತಾ ಇದೆ, ಇಲ್ಲಿ ಅನುತ್ಪಾದಕ ಭೂಮಿಯಾಗಿ ಮಾರ್ಪಾಡಾಗ್ತಾ ಇದೆ. ಅಂದ್ರೆ ಭೂಮಿ ಏನಾಗ್ತದ, ಮರುಭೂಮಿ ಆಗ್ತಾ ಇದೆ ಅಂತ ಹೇಳ್ಬೋದು. ಇದು ಭೂಶೀತಲತೆಯ ಇನ್ನು ಮುಂದುವರೆದು ತೆಗೆದುಕೊಂಡ್ರೆ ಭಾರತದಲ್ಲಿ ಕೂಡ ಪ್ರತಿ ವರ್ಷ 6 ದಶಲಕ್ಷ ಟನ್ಗಳಷ್ಟು ಮಣ್ಣಿನ ನಷ್ಟ ಸಂಭವಿಸ್ತಾ ಇದೆ ಅಂತ ಅಂದಾಜು ಮಾಡಲಾಗಿದೆ. ಏನ್ರಿ, ಭಾರತದಲ್ಲಿ ಪ್ರತಿ ವರ್ಷ ಕೂಡ ಸುಮಾರು 6 ದಶಲಕ್ಷ ಟನ್ಗಳಷ್ಟು ಭೂಮಿ ಏನಾಗ್ತಾ ಇದೆ, ಇಲ್ಲಿ ಏನಾಗ್ತಿದೆ, ನಷ್ಟವನ್ನ ಅನುಭವಿಸ್ತಾ ಇದೆ ಅಂತ ಹೇಳ್ತಾರೆ. ಮತ್ತಿಲ್ಲಿ ಇದು ಜಗತ್ತಿನ ಅತ್ಯಂತ ಸಂಭವಿಸುವ ಒಟ್ಟು ಮಣ್ಣಿನ ನಷ್ಟದಲ್ಲಿ 18.5% ಪ್ರಪಂಚದ ಒಟ್ಟು ಭೂ ಪ್ರದೇಶದಲ್ಲಿ ಕೇವಲ 2.4% ಭಾರತ ಪಡೆದಿದೆ ಎಂದು ಇಲ್ಲಿ ಗಮನಿಸಿದಾಗ ಮಣ್ಣಿನ ನಷ್ಟದ ಸಮಸ್ಯೆ ತೀವ್ರತೆ ಕೂಡ ಅರ್ಥವಾಗ್ತದ ಅಂತ ಹೇಳ್ತಾರೆ. ಅಂದ್ರೆ ಮಣ್ಣಿನ ನಷ್ಟ ಕೂಡ ಇಲ್ಲಿ ಮೇಲಿಂದ ಮೇಲೆ ಹೆಚ್ಚಾಗ್ತಕ್ಕಂಥದ್ದು. 2.4% ಭಾರತ ಪಡೆದೈತಿ ಅಂತ ಹೇಳ್ತಾರೆ. ಇಲ್ಲಿ ಎಂಬುದು ಗಮನಿಸಿದಾಗ ಮಣ್ಣಿನ ನಷ್ಟದ ಸಮಸ್ಯೆ ಕೂಡ ತೀವ್ರ ಸಮಸ್ಯೆಯಾಗಿ ಇಲ್ಲಿ ಕಂಡು ಬರ್ತದ ಅಂತ ಅರ್ಥವಾಗ್ತಕ್ಕಂಥದ್ದು. ಇದು ಒಂದನೇದಾಯ್ತು. ಇನ್ನು ಎರಡನೇದ ಪ್ರಮುಖ ಅಂಶ ಅಂದ್ರೆ ಏನು? ಅರಣ್ಯ ನಾಶ. ಇಲ್ಲಿ ಭಾರತದ ಪರಿಸರ ಸಂಬಂಧಿ ಸಮಸ್ಯೆಯೂ ಕೂಡ ವ್ಯಾಪಕವಾಗಿ ಅರಣ್ಯ ನಾಶದ ರೂಪದಲ್ಲಿ ಕೂಡ ಐತಿ ಅಂತ ಹೇಳ್ತಾರೆ. ಅರಣ್ಯ ನಾಶದಿಂದಾಗಿ ಪ್ರತಿ ವರ್ಷ ಸುಮಾರು ಕೂಡ 1.5 ದಶಲಕ್ಷ ಹೆಕ್ಟರ್ ಭೂಮಿ ಕೂಡ ಏನಾಗ್ತಾ ಇದೆ, ಇಲ್ಲಿ ಮರುಭೂಮಿಯಾಗಿ ಅಂದ್ರೆ ಮರುಭೂಮಿಯಾಗಿ ಪರಿವರ್ತನೆಗೊಳ್ತಾ ಇದೆ. ಭಾರತದ ಒಟ್ಟು ಪ್ರದೇಶದಲ್ಲಿ ಭೂ ಪ್ರದೇಶದಲ್ಲಿ 11% ಪ್ರದೇಶದಲ್ಲಿ ಒಳ್ಳೆಯ ಕಾಡು ಇರುವುದಾಗಿ ಅಂದಾಜು ಮಾಡಲಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಒಟ್ಟು ಭೂ ಪ್ರದೇಶದಲ್ಲಿ 11% ಮಾತ್ರ ಒಳ್ಳೆಯ ಕಾಡು ಅಥವಾ ಅರಣ್ಯ ಐತಿ ಅಂತ ಇಲ್ಲಿ ಅಂದಾಜು ಮಾಡಲಾಗಿದೆ. ಅರಣ್ಯ ನಾಶ ಇದೇ ರೀತಿಯಲ್ಲಿ ಮುಂದುವರೆದರ ಮುಂದಿನ ಸುಮಾರು 50 ವರ್ಷಗಳ ನಂತರ ಭಾರತದಲ್ಲಿ ಸ್ವಲ್ಪ ಅರಣ್ಯ ಪ್ರದೇಶ ಕೂಡ ಇರ್ಲಾರ್ದು ಅಂತ ಹೇಳ್ತಾರೆ. ಅಂದ್ರೆ ಇದೇ ರೀತಿ ಅರಣ್ಯ ನಾಶ ಮುಂದುವರಿತಂದ್ರ ಇನ್ನು 50 ವರ್ಷಗಳಲ್ಲಿ ಭಾರತದಲ್ಲಿ ಸ್ವಲ್ಪ ಪ್ರದೇಶ ಕೂಡ ಏನು ಅರಣ್ಯ ಸಿಗಂಗಿಲ್ಲ ಅಂತ ಹೇಳ್ತಾರೆ. ಇದು ಆತಂಕ ವ್ಯಕ್ತಪಡಿಸ್ತಕ್ಕಂತ ಒಂದು ಪ್ರಮುಖ ಅಂಶ. ಇನ್ನು ಇಲ್ಲಿ ಪ್ರವಾಹ, ಬರಗಾಲ, ಭೂ ಸವೆತ, ಪ್ರತಿಕೂಲ ಹವಾಮಾನ ಮೊದಲಾದ ಸಮಸ್ಯೆಗಳು ಕೂಡ ಉಲ್ಬಣಗೊಳ್ತಾವ ಅಂತ ಹೇಳ್ತಾರೆ. ಒಂದು ಅಂದಾಜಿನ ಪ್ರಕಾರ ಅದನ್ನೇ ನಾಶದಿಂದ ಪ್ರತಿ 1 ಹೆಕ್ಟರ್ ಭೂಮಿಯಲ್ಲಿ 20 ಟನ್ಗಳಷ್ಟು ಮೇಲ್ಮೈ ಮಣ್ಣು ಕೊಚ್ಚಿ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿ ವರ್ಷ 1 ಹೆಕ್ಟರ್ ಭೂಮಿಯಲ್ಲಿ 20 ಟನ್ಗಳಷ್ಟು
ಮೇಲ್ಮೈ ಮಣ್ಣು ಕೊಚ್ಚಿ ಹೋಗ್ತಾ ಇರತಕ್ಕಂಥದ್ದು ಇಲ್ಲಿ ಅರಣ್ಯನಾಶದ ಪ್ರಮುಖ ಅಂಶವಾಗಿ ಕಂಡು ಬರ್ತದೆ. ಇನ್ನು ಅದನ್ನು ಮುಂದುವರಿಸಿದಲ್ಲಿ ಭಾರತದಲ್ಲಿ ಕೂಡ ಪ್ರತಿ ವರ್ಷ ಪ್ರವಾಹಗಳ ಸಂಭವಿಸಿರುವುದಕ್ಕೆ ಕಾಡುಗಳ ನಾಶದಿಂದ ಸಂಭವಿಸಿದೆ ಮಣ್ಣಿನ ಸವೆತ ಒಂದು ಪ್ರಮುಖ ಕಾರಣವಾಗೈತಿ ಅಂತ ಹೇಳ್ತಾರೆ. ಅಂದ್ರೆ ಭಾರತದಲ್ಲಿ ಪ್ರತಿ ವರ್ಷ ಕೂಡ ಪ್ರವಾಹ ಆಗ್ತಕ್ಕಂಥದ್ದು ಅಥವಾ ಭೂಕಂಪ, ಅತಿವೃಷ್ಟಿ ಅನಾವೃಷ್ಟಿ ಆಗ್ತಕ್ಕಂಥದ್ದು, ಇದಕ್ಕೆಲ್ಲ ಕಾರಣ ಕೂಡ ಏನು, ಅರಣ್ಯ ನಾಶ ಅಂತ ಹೇಳ್ಬೋದು. ಇನ್ನು ಭಾರತದಲ್ಲಿ ಪ್ರವಾಹ ಮತ್ತು ಬರಗಾಲ ಪರಿಹಾರಕ್ಕಾಗಿ ಕೈಗೊಳ್ಳುತ್ತಿರುವ ವಾರ್ಷಿಕ ವೆಚ್ಚ, ಅದರಲ್ಲಿ ಭಾರತದಲ್ಲಿ ಪ್ರವಾಹ ಆಗಲಿ ಮತ್ತು ಬರಗಾಲ ಆಗಲಿ ಅದಕ್ಕೆ ಪರಿಹಾರಕ್ಕಾಗಿ ವಾರ್ಷಿಕವಾಗಿ ಎಷ್ಟು ಖರ್ಚು ಮಾಡತೈತ್ರಿ, 1500 ಕೋಟಿ ರೂಪಾಯಿಗಳಷ್ಟು ಸರ್ಕಾರ ಇಲ್ಲಿ ಖರ್ಚು ಮಾಡತಕ್ಕಂಥದ್ದು ಕಂಡು ಬರ್ತದ ಅಂತ ಹೇಳ್ತಾರೆ. ಇದು ಎರಡನೇ ಪ್ರಮುಖ ಅಂಶ. ಇನ್ನು ಮೂರನೇದು ಬರತಕ್ಕಂಥದ್ದು ಜಲಮಾಲಿನ್ಯ. ವಾಟರ್ ಪೊಲ್ಯೂಷನ್ ಅಂತ ಕರಿತೀವಿ. ಅಂದ್ರೆ ಭಾರತದಲ್ಲಿ ಜಲಮಾಲಿನ್ಯ ಭೀಕರ ರೂಪವನ್ನ ತಾಳ್ತಾ ಇದೆ. ಈ ದೇಶದಲ್ಲಿ ಲಭ್ಯವಿರುವ ಮೇಲ್ಮೈ ನೀರಿನಲ್ಲಿ ಸುಮಾರು 80% ಮಾಲಿನ್ಯಕ್ಕೆ ತುತ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇರ್ತಕ್ಕಂಥ ಜಲದಲ್ಲಿ 80% ಏನಾಗ್ತೈತಿ, ಇಲ್ಲಿ ಮಾಲಿನ್ಯಕ್ಕೆ ತುತ್ತಾಗ್ತಕ್ಕಂಥ ನೀರು ಕಂಡು ಬರ್ತದ ಅಂತ ಹೇಳ್ತಾರೆ. ಇದೊಂದು ಅಂದಾಜು ಮಾಡಲಾಗಿರ್ತದೆ. ನೀರಿನ ಮಲಿನತೆಗೆ ಕಾರಣವಾಗುವ ವಸ್ತುಗಳಂದ್ರೆ ಗೃಹ ಕೃತ್ಯ ತ್ಯಾಜ್ಯ ವಸ್ತುಗಳಾಗಿರ್ಬೋದು, ಪ್ರಮಾಣವಾಗಿ ಸುಮಾರು 80% ಐತಿ ಅಂತ ಹೇಳ್ತಾರೆ. ಅಂದ್ರೆ ಗೃಹ ಕೃತ್ಯ ತ್ಯಾಜ್ಯ ವಸ್ತುಗಳ ಪ್ರಮಾಣದಲ್ಲಿ ಸುಮಾರು 80% ಕಂಡು ಬರ್ತದೆ. ಯಾಕಂದ್ರೆ ಮನುಷ್ಯನ ಉತ್ಪಾದನೆ ಮತ್ತು ಅನುಭವದ ಚಟುವಟಿಕೆಗಳಿಂದ ಸೃಷ್ಟಿಯಾಗುವ ವಸ್ತುಗಳು ನದಿಗಳಿಗೆ ಮತ್ತು ಸರೋವರಗಳಿಗೆ ಸೇರುತ್ತವೆ. ನದಿಗಳಿಂದ ಮತ್ತಿತರ ಮೇಲ್ಮೈ ಮೂಲಗಳನ್ನು ಪೂರೈಕೆ ಆಗ್ತಾವ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯ ಕೂಡ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮನುಷ್ಯ ಕೂಡ ಏನ್ ಮಾಡ್ತಾನೆ, ಗೃಹ ಕೃತ್ಯಗಳಂದ್ರೆ ಏನು ಮನೆಗಳಲ್ಲಿ ಬಳಸ್ತಕ್ಕಂಥ ತ್ಯಾಜ್ಯ ವಸ್ತುಗಳಿಂದನೂ ಕೂಡ ನೀರಿನ ಮಾಲಿನ್ಯ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ. ಅವು ಅದರಿಂದ ನದಿಗಳಿಗೆ ಮತ್ತು ಸರೋವರಗಳಿಗೆ ನೀರು ಹರಿದು ಬಿಡುವುದರಿಂದ ಅದರ ಒಂದು ಪೂರೈಕೆ ಪ್ರಮಾಣ ಕೂಡ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ಭಾರತದ ಸುಮಾರು 70 ಅತ್ಯಧಿಕ ಮಾಲಿನ್ಯಕಾರಕ ಕೈಗಾರಿಕೆಗಳು ಕೂಡ ಪ್ರತಿ ದಿವಸ ಸುಮಾರು 1 ದಶಲಕ್ಷ ಲೀಟರ್ ವಿಷಪೂರಿತ ತ್ಯಾಜ್ಯ ವಸ್ತುಗಳನ್ನು ಹೊರಬಿಡ್ತಾವ ಅಂತ ಹೇಳ್ತಾರೆ. ಅಂದ್ರೆ ಭಾರತದ ಸುಮಾರು 70 ಅತ್ಯಧಿಕ ಮಾಲಿನ್ಯಕಾರಕ ಕೈಗಾರಿಕೆಗಳು ಕೂಡ ಪ್ರತಿ ದಿವಸ ಅಂದ್ರೆ ಪ್ರತಿದಿನ ಸುಮಾರು ಎಷ್ಟ್ರಿ, ಇಲ್ಲಿ 1 ದಶಲಕ್ಷ ಲೀಟರ್ ವಿಷಪೂರಿತ ತ್ಯಾಜ್ಯ ವಸ್ತುಗಳನ್ನು ಹೊರಬಿಡ್ತಾವ. ಭಾರತದ ಸುಮಾರು 800 ಪಟ್ಟಣಗಳು ಮತ್ತು ನಗರಗಳು ಕೂಡ ಏನ್ ಮಾಡ್ತಾವ, ಪ್ರತಿ ದಿವಸ 38 ಸೆಲ್ಸೆಕ್ಸ್ನ ಲೀಟರ್ಗಳಷ್ಟು ಶುದ್ಧೀಕರಿಸಿರದ ಚರಂಡಿ ನೀರನ್ನು ವಿಸರ್ಜಿಸುವ ಮೂಲಕ ನದಿಗಳು ಮತ್ತು ಅಂತರ್ಜಲಗಳನ್ನ ಮಲಿನಗೊಳ್ತಾ ಇದ್ದಾವ ಅಂತ ಹೇಳ್ತಾರೆ. ಇಲ್ಲಿ ಚರಂಡಿಗಳಾಗ್ಲಿ ಅದರ ನೀರಿನಿಂದ ವಿಸರ್ಜನೆ ಮೂಲಕ ಕೂಡ ಅವು ನದಿಗಳಿಗೆ ಮತ್ತು ಅಂತರ್ಜಲಗಳಿಗೆ ಇಲ್ಲಿ ಆಗ್ತಾ ಇದಾವ, ಮಲಿನಗೊಳಿಸ್ತಾ ಇದ್ದಾವ ಅಂತ ಹೇಳ್ಬೋದು. ಅದರ ಮುಂದುವರೆದಲ್ಲಿ ತೆಗೆದುಕೊಂಡ್ರೆ ಗಂಗಾ, ಕಾವೇರಿ, ಕೃಷ್ಣ, ದಾಮೋದರ, ಸೋನಾ, ಮಾಹಿ ಮತ್ತು ಕುಲು ನದಿಗಳು ಕೂಡ ವಿಪರೀತ ಪ್ರಮಾಣದಲ್ಲಿ ಕೈಗಾರಿಕಾ ತ್ಯಾಜ್ಯ ವಸ್ತುಗಳಿಂದ ಮಲಿನಗೊಳ್ತಾ ಇದ್ದಾವ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ತುತ್ತಾಗ್ತಾ ಇದೆ. ಯಾವ್ದ್ರಿ, ಗಂಗಾ ಆಗ್ಲಿ, ಕಾವೇರಿ ಆಗ್ಲಿ, ಕೃಷ್ಣ ಆಗ್ಲಿ, ದಾಮೋದರ, ಈ ಪ್ರಮುಖ ನದಿಗಳು ಕೂಡ ಏನಾಗ್ತಾ ಇದ್ರು, ಇಲ್ಲಿ ಕೈಗಾರಿಕಾ ತ್ಯಾಜ್ಯ ವಸ್ತುಗಳಿಂದ ಮಲಿನತೆಗೆ ತುತ್ತಾಗ್ತಾ ಇದ್ದಾವ ಅಂತ ಹೇಳ್ತಾರೆ. ಇನ್ನು ಭಾರತದಲ್ಲಿ ನದಿಗಳು ಮತ್ತು ಸರೋವರಗಳು ಮಲಿನಗೊಂಡಿರುವ ಕಾರಣದಿಂದ ಸುಮಾರು 60% ಕಾಯಿಲೆಗಳು ನೀರಿನಿಂದಲೇ ಸಂಭವಿಸ್ತಕ್ಕಂತಾವ ಅಂತ ಹೇಳ್ತಾರೆ. ಅದಕ್ಕೆ ಜಲಜನ್ಯ ರೋಗಗಳಿಂದಾಗಿ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 60 ಕೋಟಿ ರೂಪಾಯಿಗಳ ಮೌಲ್ಯದ ಉತ್ಪಾದನೆ ನಷ್ಟವಾಗ್ತಾ ಇದೆ ಅಂತ ಹೇಳ್ತಾರೆ. ಹೌದಾ, ಜಲಚರ ರೋಗಗಳಿಂದಾಗಿ ಪ್ರತಿ ವರ್ಷ ಕೂಡ ಭಾರತದಲ್ಲಿ 60 ಕೋಟಿ ರೂಪಾಯಿಗಳಷ್ಟು ಏನಾಗ್ತಿದೆ, ಉತ್ಪಾದನೆ ನಷ್ಟವನ್ನ ಸಂಭವಿಸಾಕತೈತಿ ಅಂತ ಹೇಳ್ತಾರೆ. ಇದು ಬರತಕ್ಕಂಥದ್ದು. ಇನ್ನು ನಂತರ 4ನೇದು ವಾಯು ಮಾಲಿನ್ಯ ಅಂತ ಕರೀತಾರೆ, ಏರ್ ಪೊಲ್ಯೂಷನ್ ಅಂತ ಕರಿತೀವಿ. ಇದು ವಾಯು ಮಾಲಿನ್ಯ ಸಹ ಭಾರತದಲ್ಲಿ ಗಂಭೀರ ಸಮಸ್ಯೆಯನ್ನ ಅಥವಾ ಸ್ವರೂಪವನ್ನ ತಾಳಿರ್ತಕ್ಕಂಥದ್ದು ಕಂಡು ಬರ್ತದೆ. ಇನ್ನು ವಾಯು ಮಾಲಿನ್ಯದ ಪ್ರಮುಖ ಮೂಲಗಳೆಂದರೆ ಅದೇ ಗೃಹ ಕೃತ್ಯಗಳು, ತ್ಯಾಜ್ಯ ವಸ್ತುಗಳು, ಕೈಗಾರಿಕೆ, ಉಷ್ಣವಾಹಕ, ವಿದ್ಯುತ್ ಶಕ್ತಿ, ಮೋಟಾರ್ ವಾಹನಗಳು ಮುಂತಾದವುಗಳು ವಾತಾವರಣದೊಳಕ್ಕೆ ವಿಸರ್ಜಿಸುವ ಅಗಾಧ ಪ್ರಮಾಣದ ಮಾಲಿನ್ಯಕಾರಕ ತ್ಯಾಜ್ಯ ವಸ್ತುಗಳು ವಾಯು ಮಾಲಿನ್ಯಕ್ಕೆ ಕಾರಣವಾಗ್ತವ ಅಂತ ಹೇಳ್ತಾರೆ. ವಾಯು ಮಾಲಿನ್ಯಕ್ಕೆ ಬಹಳ ಕಾರಣಗಳದಾವ್ರಿ. ಕೈಗಾರಿಕೆ ಅದ, ಮನೆಯಲ್ಲಿ ಬಳಸ್ತಕ್ಕಂಥದ್ದು, ವಾಹನ, ಯಂತ್ರಗಳು, ಇವೆಲ್ಲ ಕೂಡ ಇದರಿಂದನೂ ಕೂಡ ಆಗ್ತಕ್ಕಂಥದ್ದು ಕಂಡು ಬರ್ತದೆ. ಇನ್ನು ಈ ತ್ಯಾಜ್ಯ ವಸ್ತುಗಳಿಂದ ವಾತಾವರಣದ ಕೂಡ ಗಂಧಕದ ಆಕ್ಸೈಡ್ ಆಗ್ಲಿ, ಸಾರಜನಕ ಆಗ್ಲಿ, ಇಂಗಾಲದ ಮೊನಾಕ್ಸೈಡ್ ಆಗ್ಲಿ ಮೊದಲಾದವುಗಳ ಪ್ರಮಾಣ ಕೂಡ ಗಣನೀಯವಾಗಿ ಹೆಚ್ಚುತ್ತಾ ಇದೆ ಅಂತ ಹೇಳ್ತಾರೆ. ಗಂಧಕದ ಆಕ್ಸೈಡ್, ಸಾರಜನಕ, ಇಂಗಾಲದ ಮೊನಾಕ್ಸೈಡ್ ಇವು ಕೂಡ ಏನಾಗ್ತಾವ್ರಿ, ಮೊದಲಾದವುಗಳ ಪ್ರಮಾಣ ಕೂಡ ಗಣನೀಯವಾಗಿ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರ್ತದೆ. ಇನ್ನು ಭಾರತದ ವಿವಿಧ ಕೈಗಾರಿಕಾ ಕೇಂದ್ರಗಳಲ್ಲಿ ಕೂಡ ವಾಯು ಮಾಲಿನ್ಯದ ಪ್ರಮಾಣವನ್ನು ಅಳತೆ ಮಾಡಲು ಮತ್ತು ನಿಯಂತ್ರಿಸಲು ಕೂಡ ರಾಷ್ಟ್ರೀಯ ಪರಿಸರ ಇಂಜಿನಿಯರಿಂಗ್ ಸಂಶೋಧನೆ ಸಂಸ್ಥೆ ಕೂಡ ಮುಂಬೈ, ಕೋಲ್ಕತ್ತಾ, ಚೆನ್ನೈ, ಹೈದರಾಬಾದ್, ಕಾನ್ಪುರ್, ಜೈಪುರ್, ಅಹಮದಾಬಾದ್ ಮತ್ತು ನಾಗ್ಪುರದಲ್ಲಿ ಕೂಡ ಗಾಳಿಯ ಮೇಲೆ ಉಸ್ತುವಾರಿ ಕೇಂದ್ರಗಳನ್ನು ಸ್ಥಾಪಿಸಿದೆ.
ಈ ಸಂಸ್ಥೆಯ ಒಂದು ವರದಿಯ ಪ್ರಕಾರ ಮುಂಬೈ ಮತ್ತು ದೆಹಲಿ ವಾಯು ಮಾಲಿನ್ಯದ ಪ್ರಮಾಣ ಅಧಿಕವಾಗೈತಿ ಅಂತ ಹೇಳ್ತಾರೆ. ಅಂದ್ರೆ ವಾಯು ಮಾಲಿನ್ಯ ನಿಯಂತ್ರಣ ಮಾಡಕ್ ಕೂಡ ರಾಷ್ಟ್ರೀಯ ಪರಿಸರ ಇಂಜಿನಿಯರಿಂಗ್ ಸಂಶೋಧನಾ ಸಂಸ್ಥೆಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡೈತಿ. ಅವ ಎಲ್ಲೆಲ್ಲದಂದ್ರೆ ಕೋಲ್ಕತ್ತಾದಾಗ ಐತಿ, ಚೆನ್ನೈ, ಹೈದರಾಬಾದ್, ಕಾನ್ಪುರ್, ಜೈಪುರ್, ಅಹಮದಾಬಾದ್ ಮತ್ತು ನಾಗ್ಪುರದಲ್ಲಿ ಈ ಗಾಳಿ ಮೇಲೆ ಉಸ್ತುವಾರಿ ಕೇಂದ್ರಗಳು ಸ್ಥಾಪಿಸೈತಿ. ಈ ಸಂಸ್ಥೆಯ ಒಂದು ವರದಿ ಪ್ರಕಾರ ಹೆಚ್ಚಾಗಿ ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಮುಂಬೈ ಮತ್ತು ದೆಹಲಿಯಲ್ಲಿ ವಾಯು ಮಾಲಿನ್ಯ ಅತಿಯಾದ ಪ್ರಮಾಣದಲ್ಲಿ ಕಂಡು ಬರ್ತದ ಅಂತ ಹೇಳ್ತಾರೆ. ಅದನ್ನ ಮುಂದುವರೆದು ತೆಗೆದುಕೊಂಡ್ರು ಕೂಡ ಕೈಗಾರಿಕೆಗಳು ವಿಸರ್ಜಿಸುವ ವಸ್ತುಗಳು ಮತ್ತು ವಾಹನಗಳು ಉಗುಳುವ ಹಾನಿಕಾರಕ ಅನಿಲಗಳು ಕೂಡ ಭಾರತದಲ್ಲಿ ವಾಯು ಮಾಲಿನ್ಯದ ಪ್ರಮುಖ ಕಾರಣಗಳಾಗ್ಯಾವ ಅಂತ ಹೇಳ್ಬೋದು. ಅಂದ್ರೆ ದೆಹಲಿಯಲ್ಲಿ ಸುಮಾರು 12 ಲಕ್ಷ ವಾಹನಗಳು, ಮುಂಬೈನ ಸುಮಾರು 8 ಲಕ್ಷ ವಾಹನಗಳು ಮತ್ತು ಇತರ ಪ್ರಮುಖ ನಗರಗಳಿರುವ ಅಪಾರ ಸಂಖ್ಯೆಯ ವಾಹನಗಳು ಆ ನಗರಗಳ ಮೇಲೆ ಆ ನಗರ ಜನರ ನಿರಂತರವಾಗಿ ವಾಯು ಮಾಲಿನ್ಯಕ್ಕೆ ಅನುಭವಿಸುವಂತೆ ಮಾಡ್ಯಾವ ಅಂತ ಹೇಳ್ತಾರೆ. ಇದು ಕೈಗಾರಿಕೆಗಳಿಂದ ಆಗ್ತಕ್ಕಂಥದ್ದು ವಾಹನಗಳು. ಅದೇ ರೀತಿ ಅಲ್ಲಿ ದೆಹಲಿಯನ್ನು ತೆಗೆದುಕೊಂಡ್ರು ಸುಮಾರು 12 ಲಕ್ಷ ವಾಹನಗಳದಾವ ಅಲ್ಲಿ. ಮುಂಬೈ 8 ಲಕ್ಷ ಮತ್ತು ಇತರ ಪ್ರಮುಖ ನಗರಗಳಲ್ಲಿ ಅಪಾರ ಸಂಖ್ಯೆಯ ವಾಹನಗಳು ಕೂಡ ಆ ನಗರ ಜನರ ನಿರಂತರವಾಗಿ ವಾಯು ಮಾಲಿನ್ಯವನ್ನು ಅನುಭವಿಸುವಂತೆ ಮಾಡ್ಯಾವ ಅಂತ ಹೇಳ್ತಾರೆ. ಇನ್ನು ದೆಹಲಿಯಲ್ಲಿರುವ ವಾಹನಗಳು ಪ್ರತಿ ದಿವಸ ಸುಮಾರು 350 ಟನ್ಗಳು ಇಂಗಾಲದ ಮೊನಾಕ್ಸೈಡ್, 70 ಟನ್ಗಳು ಜಲಜನಕ ಇಂಗಾಲ ಆಮ್ಲ, 50 ಟನ್ಗಳ ಸಾರಜನಕ ಆಕ್ಸೈಡ್ಗಳು, 10 ಟನ್ಗಳ ಗಂಧಕದ ಡೈಮೊನಾಕ್ಸೈಡ್ ಮತ್ತು ಅಗಾಧ ಪ್ರಮಾಣದ ಧೂಳಿನ ಕಣಗಳನ್ನು ವಿಸರ್ಜಿಸ್ತಾವ ಅಂತ ಹೇಳ್ತಾವ. ಇದು ಇನ್ನು ಭಾರತದ ತ್ಯಾಜ್ಯ ಹೊರಸೂಸುವಿಕೆ 2020ರಿಂದ 2040ರ ಅವಧಿಯಲ್ಲಿ ಶೇಕಡಾ 60ರಷ್ಟು ಹೆಚ್ಚುತ್ತದೆ ಎಂದು ಅಂದಾಜು ಮಾಡಲಾಗಿರ್ತದೆ. 2014ರ ನಂತರ ಭಾರತದಲ್ಲಿ ಬೇಸಿಗೆಯಲ್ಲಿ ಮತ್ತು ಮಳೆ ಮಾರುತ ಅವಧಿಯಲ್ಲಿ ಘಟಿಸುತ್ತಿರುವ ತೀವ್ರ ತರಹದ ಹವಾಮಾನ ಸ್ಥಿತಿ ಕೂಡ ಭಯಾನಕವಾಗಿದೆ ಅಂತ ಹೇಳ್ಬೋದು. ಇದು ಬರತಕ್ಕಂಥದ್ದು ವಾಯು ಮಾಲಿನ್ಯ. ಇನ್ನು ನೆಕ್ಸ್ಟ್ ಬರತಕ್ಕಂಥದ್ದೇ ಜನಸಂಖ್ಯೆ ಏರಿಕೆ ಮತ್ತು ಜನವಸತಿ. ಭಾರತದ ಜನಸಂಖ್ಯೆ ಎಷ್ಟು ಅತಿಯಾಗಿ ಇದೆ ಎಂಬುದಕ್ಕೆ ಒಂದು ಉದಾಹರಣೆ ಕೂಡ ಕೊಡ್ತಾರೆ. ಇಲ್ಲಿ ಒಂದು ಉದಾಹರಣೆ ಮುಂದಿನಂತೆ ನೀಡಬಹುದು. ಉತ್ತರ ಪ್ರದೇಶದ ಈಗಿನ ಜನಸಂಖ್ಯೆ 18.3 ಕೋಟಿ, ಬ್ರೆಜಿಲ್ನಿದ್ದು 18.7 ಕೋಟಿ ಜನಸಂಖ್ಯೆ ಹತ್ತಿರವಾಗಿದೆ. ಮಹಾರಾಷ್ಟ್ರದಲ್ಲಿ 10.4 ಕೋಟಿ ಜನಸಂಖ್ಯೆ ಮೆಕ್ಸಿಕೋದ 10.4 ಕೋಟಿ ಜನಸಂಖ್ಯೆಗೆ ಸಮನಾಗಿದೆ. ಜನಸಂಖ್ಯೆ ಮಿತಿಮೀರಿ ಬೆಳೆದಂತೆ ಸಂಪನ್ಮೂಲಗಳ ಕೊರತೆ ಸಂಭವಿಸ್ತಾ ಇದೆ. ಭಾರತದ ಜನಸಂಖ್ಯೆ ಎಷ್ಟು ಅತಿಯಾಗಿದೆ ಎಂಬುದಕ್ಕೆ ಒಂದು ಉದಾಹರಣೆಯನ್ನು ಮುಂದಿನಂತೆ ಕೂಡ ನೀಡಬಹುದು ಅಂತ ಹೇಳ್ತಾರೆ. ಅದರಲ್ಲಿ ಉತ್ತರ ಪ್ರದೇಶ ಈಗಿನ ಜನಸಂಖ್ಯೆ ಅದನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಅದು ಜನಸಂಖ್ಯೆ ಪ್ರಮಾಣ ಹಿಂಗೆ ಅಧಿಕ ಆದಂಗ ಸಂಪನ್ಮೂಲಗಳ ಕೊರತೆ ಸಂಭವಿಸ್ತದ ಮತ್ತು ಆರ್ಥಿಕ ಒತ್ತಡಗಳು ಕೂಡ ಅಧಿಕವಾಗಿ ಬೀಳ್ತಾವ. ಜನಸಂಖ್ಯೆ ಕೂಡ ಪ್ರಾಕೃತಿಕ ಸಂಪನ್ಮೂಲ, ಆರ್ಥಿಕ ಅಭಿವೃದ್ಧಿ ಮತ್ತು ಪರಿಸರ ಮಾಲಿನ್ಯ ಪರಸ್ಪರ ಸಂಬಂಧ ಹೊಂದುದು ಸಂಗತಿಗಳಾಗ್ಯಾವ ಅಂತ ಕರೀತಾರೆ. ಅಂದ್ರೆ ಜನಸಂಖ್ಯೆ ಪ್ರಮಾಣ ಕೂಡ ಅಧಿಕವಾದಂಗ ಅದು ಪರಿಸರದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಾ ಬರ್ತದೆ ಅನ್ನೋದನ್ನ ಇಲ್ಲಿ ವಿವರಿಸ್ತಾ ಹೋಗಿದ್ದಾರೆ. ಇನ್ನು ಭಾರತದ ಜಗತ್ತಿನ ಒಟ್ಟು ಜನಸಂಖ್ಯೆ ಶೇಕಡ 17ರಷ್ಟು, ಆದರೂ ಭೂ ಪ್ರದೇಶ ಕೇವಲ ಶೇಕಡ 2.4 ಹೊಂದಿದೆ. ಈ ಸಂಗತಿ ಭಾರತ ಜನಸಂಖ್ಯೆ ಒತ್ತಡ ಗಾಂಭೀರ್ಯ ಸ್ಪಷ್ಟಪಡಿಸ್ತದ ಅಂತ ಹೇಳ್ತಾರೆ. ಆಮೇಲೆ 2.2 ವಾರ್ಷಿಕ ದರದಲ್ಲಿ ಏರುತ್ತಿರುವ ಜನಸಂಖ್ಯೆಯು ಆ ವರ್ಷಗಳ ಆ ವ್ಯವಸ್ಥೆ ನಗರೀಕರಣ, ವಸತಿ ಸಮಸ್ಯೆ, ಕೊಳಚೆ ಪ್ರದೇಶ ಬೆಳವಣಿಗೆ, ಪರಿಸರ ಮಾಲಿನ್ಯ ಮೊದಲಾದ ಸಮಸ್ಯೆಗಳಿಗೆ ಕಾರಣವಾಗೈತಿ ಅಂತ ಹೇಳ್ತಾರೆ. ಇದು ಕೂಡ ಪ್ರಮುಖವಾಗಿ ಇರ್ತಕ್ಕಂಥದ್ದು. ಇದರ ಕೊನೆಯದಾಗಿ ಬರತಕ್ಕಂಥದ್ದು ಗಣಿಗಾರಿಕೆ. ಈ ಕಲ್ಲು ಗಣಿಗಾರಿಕೆ ಆಗಲಿ, ಅದಿರು ಗಣಿಗಾರಿಕೆ ಆಗಲಿ ಭೀಕರ ಮಾಲಿನ್ಯಕ್ಕೆ ಕಾರಣಗಳಾಗ್ಯಾವ ಅಂತ ಹೇಳ್ತಾರೆ. ಇನ್ನು ಪರಿಸರದಲ್ಲಿ ಧೂಳಿನ ಮಟ್ಟದ ಏರಿಕೆಗಳು ಇವುಗಳ ಕೊಡುಗೆ ಅಸಾಧಾರಣವಾದದ್ದು. ಉಸಿರಾಟದ ತೊಂದರೆ, ಕಣ್ಣಿನ ಬೇನೆ ಮುಂತಾದ ಸಮಸ್ಯೆಗಳು ಕೂಡ ಗಣಿಗಾರಿಕೆಯಿಂದ ಸಂಭವಿಸಕತ್ತಾವ ಅಂತ ಹೇಳ್ತಾರೆ. ಈ ರೀತಿಯಾಗಿ ಇವೆಲ್ಲ ಬರ್ತಕ್ಕಂಥ 6 ಪ್ರಮುಖ ಅಂಶಗಳು ಏನ್ರಿ ಭಾರತದಲ್ಲಿ ಪರಿಸರ ಸಮಸ್ಯೆಗಳನ್ನು ಬಿಂಬಿಸುವ ಪ್ರಮುಖ ಸಂಗತಿಗಳಾಗ್ಯಾವ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವು ವಿವರಿಸಿದಂತ ಮಾಹಿತಿ 15 ಅಂಕಕ್ಕೆ ಬರ್ತಕ್ಕಂಥ ಪ್ರಮುಖ ಅಂಶವಾಗೈತಿ ಅಂತ ಹೇಳ್ತಾ ನನ್ನ ಮಾಹಿತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.